ಜನರಿಂದ ಆಯ್ಕೆಯಾದಂತ ಶಾಸಕರು ತಮ್ಮ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡೋದೇ ಈ ಸಿಎಲ್ಪಿ ಮೀಟಿಂಗ್. ಶಾಸಕರು ತಮ್ಮ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡ್ತಾರೆ. ಆದ್ರೆ ನಿನ್ನೆ ಆಗಿದ್ದೇನು, ಎಲ್ಲಿ ಗೊಂದಲ ಆಯಿತು? ಶಾಸಕಾಂಗ ನಾಯಕನ ಆಯ್ಕೆ ನಿಜವಾಗ್ಲೂ ನಡೆಯಬೇಕಾದದ್ದು ಹೇಗೆ? ಶಾಸಕಾಂಗ ಪಕ್ಷದ ನಾಯಕ ಅಂದ್ರೆ ಶಾಸಕರ ನಾಯಕ, ಜನಪ್ರತಿನಿಧಿಗಳು ಜನರಿಂದ ಗೆದ್ದಿರ್ತಾರಲ್ಲ ಅವರ ನಾಯಕ. ಶಾಸಕರ ಅಭಿಪ್ರಾಯವನ್ನ ಪಡೆದೇ ನಾಯಕನ ಆಯ್ಕೆ ಆಗಬೇಕು. ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಅವರ ನಾಯಕನನ್ನ ಆಯ್ಕೆ ಆಗಬೇಕು. ಒಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳಿದ್ದರೆ ಅಲ್ಲಿ ಚುನಾವಣೆ ಆಗಬೇಕು. ಒಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳಿದ್ರೆ ಅಲ್ಲಿ ಚುನಾವಣೆ ಆಗಬೇಕು. ಶಾಸಕರು ತಮ್ಮ ಆಯ್ಕೆಯ ನಾಯಕನಿಗೆ ಮತದಾನವನ್ನ ಮಾಡ್ತಾರೆ. ತಮ್ಮ ಆಯ್ಕೆಯ ನಾಯಕ ಯಾರು, ಇವರು ಸಿಎಲ್ಪಿ ಲೀಡರ್ ಆಗಬೇಕು ಅನ್ನುವಂತ ವಿಚಾರ ಅವರದ್ದಿದ್ರೆ ಅವರಿಗೆ ವೋಟ್ ಹಾಕ್ತಾರೆ. ಅತಿ ಹೆಚ್ಚು ಮತ ಪಡೆದವರು ಶಾಸಕಾಂಗ ನಾಯಕರಾಗಿ ಆಯ್ಕೆ ಆಗಬೇಕಾದದ್ದು ಅಥವಾ ಆಯ್ಕೆ ಆಗೋದು ಇದು ನಡಿಬೇಕಾದಂತ ಸಂಪ್ರದಾಯ ಅಥವಾ ನಡಿಬೇಕಾದಂತ ಪ್ರೋಸೆಸ್. ಹಾಗಾದ್ರೆ ಶಾಸಕಾಂಗ ನಾಯಕನ ಆಯ್ಕೆ ನಿನ್ನೆ ಆಯ್ತಲ್ಲ, ಹೇಗಾಯ್ತದು, ಎಲ್ಲಿ ಗೊಂದಲ ಆಯ್ತು, ಏನಾಯ್ತು ಅನ್ನೋದನ್ನ ನಾವೀಗ ಡಿಟೇಲ್ ಆಗಿ ಎಳೆಯಾಗಿ ನೋಡೋಣ. ಶಾಸಕಾಂಗ ನಾಯಕನನ್ನ ಈಗಾಗಲೇ ವರಿಷ್ಠರು ನಿರ್ಧರಿಸಿದ್ರು. ಎಸ್, ಇವರೇ ಅಂತೇಳಿ ಮೊದಲೇ ನಿರ್ಧರಿಸಿದ್ರು, ಎಲ್ಲಾ ಶಾಸಕರಿಗೂ ತಿಳಿಸಿದ್ರು ಕೂಡ. ವರಿಷ್ಠರು ತಮ್ಮ ನಿರ್ಧಾರವನ್ನ ಪ್ರತಿನಿಧಿಗಳ ಮೂಲಕ ಕಳಿಸಿದ್ರು. ಇವರನ್ನೇ ಆಯ್ಕೆ ಮಾಡಬೇಕು, ಇವರೇ ಲೀಡರ್ ಅನ್ನೋದನ್ನ ಮೊದಲೇ ತಿಳಿಸಿದ್ರು. ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ್ಲಿಲ್ಲ. ಅಲ್ಲಿ ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಅವರ ಅಭಿಪ್ರಾಯ ಸಂಗ್ರಹ ಆಗ್ಲಿಲ್ಲ. ಶಾಸಕಾಂಗ ನಾಯಕರಾಗಲು ಇಚ್ಛೆ ಉಳ್ಳವರ ಬಗ್ಗೆ ಕೇಳಲೂ ಇಲ್ಲ, ಯಾರಿದ್ದೀರಿ ಅನ್ನೋದನ್ನು ಕೂಡ ಹೇಳಲೂ ಇಲ್ಲ. ಚುನಾವಣೆ ನಡೆಸುವ ಗೋಜಿಗೆ ಹೋಗಲಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಆಗಿತ್ತು. ಹೈಕಮಾಂಡ್ ಏನು ಡಿಸಿಷನ್ ಮಾಡಿತ್ತು ಅದರ ಪ್ರಕಾರವೇ ನಡಿಬೇಕಾಗಿತ್ತು. ಮತದಾನವೂ ಆಗಲಿಲ್ಲ, ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯೂ ಕೂಡ ಅಲ್ಲಿ ನಡೆಯಲಿಲ್ಲ. ಕೇವಲ ವರಿಷ್ಠರು ಕಳಿಸಿದ ಹೆಸರನ್ನ ಸಿದ್ದರಾಮಯ್ಯ ಸೂಚಿಸ್ತಾರೆ. ಹೈಕಮಾಂಡ್ ನಾಯಕರು ಯಾರು ಬಂದಿದ್ರಲ್ಲ ಅವರು ಹೇಳಿದ ಹಾಗೆ ಅವರು ಕಳಿಸಿದ ಹೆಸರನ್ನ ಸಿದ್ದರಾಮಯ್ಯನವರು ಸೂಚಿಸ್ತಾರೆ. ಇಂಥವರು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅದನ್ನ ಅನುಮೋದಿಸಿದ್ರು. ಹಿರಿಯ ಶಾಸಕರು ಪರಮೇಶ್ವರ್ ಅವರು ಅದನ್ನ ಅನುಮೋದನೆ ಮಾಡಿದ್ರು. ಶಾಸಕರೆಲ್ಲ ಕೈ ಎತ್ತುವ ಮೂಲಕ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ರು. ಆನಂತರ ಅಲ್ಲಿದ್ದಂತ ಎಲ್ಲಾ ಶಾಸಕರು ಕೈ ಎತ್ತುವ ಮೂಲಕ ತಮ್ಮ ಸಹಮತ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಆನಂತರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಇದು ನಿನ್ನೆ ನಡೆದಂತ ರೀತಿ ರಿವಾಜು. ಆದ್ರೆ ಹಿಂಗಲ್ಲ, ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದವರು. ಆ ಶಾಸಕರು ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂತಹ ಅಧಿಕಾರ ಅವರಿಗಿರುತ್ತೆ. ಅದು 2-3 ಜನ ಇದ್ರು ಅಂತ ಹೇಳಿ ಆದ್ರೆ ಶಾಸಕರೇ ಚುನಾವಣೆ ಅಂದ್ರೆ ಮತದಾನ ಮಾಡ್ತಾರೆ, ವೋಟಿಂಗ್ ಆಗತ್ತೆ. ವೋಟಿಂಗ್ ಆದಾಗ ಯಾರಿಗೆ ಅತಿ ಹೆಚ್ಚು ಮತ ಬಂದಿರತ್ತೆ ಅವರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಆ ನಂತರ ಅವರೇ ಮುಖ್ಯಮಂತ್ರಿ ಆಗೋದು, ಇದೆಲ್ಲವೂ ಕೂಡ ನಡೆಯುವಂತ ಸಂಪ್ರದಾಯ. ಆದ್ರೆ ಹೈಕಮಾಂಡ್ ಇದರಲ್ಲಿ ಮೂಗು ತೋರಿಸೋದ್ರಿಂದಾಗಿ ಅಥವಾ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಆಗಿ ಹೇಳಿರೋದ್ರಿಂದಾಗಿ ಇಂಥವರೇ ಆಗಬೇಕು ಅಂತ ಹೇಳಿ ಅವರಿಗೆ ಮೊದಲೇ ತಿಳಿಸಿರೋದ್ರಿಂದಾಗಿ ಅಲ್ಲಿ ಯಾವುದೇ ಈ ರೀತಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿ ಶಾಸಕರು ಮತದಾನ ಮಾಡಿ ಆಯ್ಕೆ ಮಾಡುವಂತ ಯಾವ ಸಂದರ್ಭವೂ ಕೂಡ ಬರಲಿಲ್ಲ. ಇದು ನಿನ್ನೆ ಆದಂತ ಗೊಂದಲ. ಆ ಮೂಲಕ ಆ ರೀತಿ ರಿವಾಜಿನೊಂದಿಗೆ ನಡೆದಿದೆ. ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಲೀಡರ್ ಆಗಿದ್ದಾರೆ. ಅವರೇ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅವರೇ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇದು ಇವತ್ತಿನ ರಾಜಕೀಯ ಎಳೆಯಾಗಿ, ನಾಳಿನ ರಾಜಕೀಯ ಎಳೆಯಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜನರಿಂದ ಆಯ್ಕೆಯಾದಂತ ಶಾಸಕರು ತಮ್ಮ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡೋದೇ ಈ ಸಿಎಲ್ಪಿ ಮೀಟಿಂಗ್. ಶಾಸಕರು ತಮ್ಮ ನಾಯಕ ಯಾರು ಅಂತ ಹೇಳಿ ಆಯ್ಕೆ ಮಾಡ್ತಾರೆ. ಆದ್ರೆ ನಿನ್ನೆ ಆಗಿದ್ದೇನು, ಎಲ್ಲಿ ಗೊಂದಲ ಆಯಿತು? ಶಾಸಕಾಂಗ ನಾಯಕನ ಆಯ್ಕೆ ನಿಜವಾಗ್ಲೂ ನಡೆಯಬೇಕಾದದ್ದು ಹೇಗೆ? ಶಾಸಕಾಂಗ ಪಕ್ಷದ ನಾಯಕ ಅಂದ್ರೆ ಶಾಸಕರ ನಾಯಕ, ಜನಪ್ರತಿನಿಧಿಗಳು ಜನರಿಂದ ಗೆದ್ದಿರ್ತಾರಲ್ಲ ಅವರ ನಾಯಕ. ಶಾಸಕರ ಅಭಿಪ್ರಾಯವನ್ನ ಪಡೆದೇ ನಾಯಕನ ಆಯ್ಕೆ ಆಗಬೇಕು. ಎಲ್ಲಾ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಅವರ ನಾಯಕನನ್ನ ಆಯ್ಕೆ ಆಗಬೇಕು.
ಒಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳಿದ್ದರೆ ಅಲ್ಲಿ ಚುನಾವಣೆ ಆಗಬೇಕು. ಒಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳಿದ್ರೆ ಅಲ್ಲಿ ಚುನಾವಣೆ ಆಗಬೇಕು. ಶಾಸಕರು ತಮ್ಮ ಆಯ್ಕೆಯ ನಾಯಕನಿಗೆ ಮತದಾನವನ್ನ ಮಾಡ್ತಾರೆ. ತಮ್ಮ ಆಯ್ಕೆಯ ನಾಯಕ ಯಾರು, ಇವರು ಸಿಎಲ್ಪಿ ಲೀಡರ್ ಆಗಬೇಕು ಅನ್ನುವಂತ ವಿಚಾರ ಅವರದ್ದಿದ್ರೆ ಅವರಿಗೆ ವೋಟ್ ಹಾಕ್ತಾರೆ. ಅತಿ ಹೆಚ್ಚು ಮತ ಪಡೆದವರು ಶಾಸಕಾಂಗ ನಾಯಕರಾಗಿ ಆಯ್ಕೆ ಆಗಬೇಕಾದದ್ದು ಅಥವಾ ಆಯ್ಕೆ ಆಗೋದು ಇದು ನಡಿಬೇಕಾದಂತ ಸಂಪ್ರದಾಯ ಅಥವಾ ನಡಿಬೇಕಾದಂತ ಪ್ರೋಸೆಸ್. ಹಾಗಾದ್ರೆ ಶಾಸಕಾಂಗ ನಾಯಕನ ಆಯ್ಕೆ ನಿನ್ನೆ ಆಯ್ತಲ್ಲ, ಹೇಗಾಯ್ತದು, ಎಲ್ಲಿ ಗೊಂದಲ ಆಯ್ತು, ಏನಾಯ್ತು ಅನ್ನೋದನ್ನ ನಾವೀಗ ಡಿಟೇಲ್ ಆಗಿ ಎಳೆಯಾಗಿ ನೋಡೋಣ. ಶಾಸಕಾಂಗ ನಾಯಕನನ್ನ ಈಗಾಗಲೇ ವರಿಷ್ಠರು ನಿರ್ಧರಿಸಿದ್ರು. ಎಸ್, ಇವರೇ ಅಂತೇಳಿ ಮೊದಲೇ ನಿರ್ಧರಿಸಿದ್ರು, ಎಲ್ಲಾ ಶಾಸಕರಿಗೂ ತಿಳಿಸಿದ್ರು ಕೂಡ. ವರಿಷ್ಠರು ತಮ್ಮ ನಿರ್ಧಾರವನ್ನ ಪ್ರತಿನಿಧಿಗಳ ಮೂಲಕ ಕಳಿಸಿದ್ರು. ಇವರನ್ನೇ ಆಯ್ಕೆ ಮಾಡಬೇಕು, ಇವರೇ ಲೀಡರ್ ಅನ್ನೋದನ್ನ ಮೊದಲೇ ತಿಳಿಸಿದ್ರು. ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ್ಲಿಲ್ಲ. ಅಲ್ಲಿ ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳೋದಕ್ಕೆ ಅವಕಾಶ ಸಿಗ್ಲಿಲ್ಲ, ಅವರ ಅಭಿಪ್ರಾಯ ಸಂಗ್ರಹ ಆಗ್ಲಿಲ್ಲ. ಶಾಸಕಾಂಗ ನಾಯಕರಾಗಲು ಇಚ್ಛೆ ಉಳ್ಳವರ ಬಗ್ಗೆ ಕೇಳಲೂ ಇಲ್ಲ, ಯಾರಿದ್ದೀರಿ ಅನ್ನೋದನ್ನು ಕೂಡ ಕೇಳಲೂ ಇಲ್ಲ. ಚುನಾವಣೆ ನಡೆಸುವ ಗೋಜಿಗೆ ಹೋಗಲಿಲ್ಲ. ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಆಗಿತ್ತು. ಹೈಕಮಾಂಡ್ ಏನು ಡಿಸಿಷನ್ ಮಾಡಿತ್ತು ಅದರ ಪ್ರಕಾರವೇ ನಡಿಬೇಕಾಗಿತ್ತು. ಮತದಾನವೂ ಆಗಲಿಲ್ಲ, ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯೂ ಕೂಡ ಅಲ್ಲಿ ನಡೆಯಲಿಲ್ಲ. ಕೇವಲ ವರಿಷ್ಠರು ಕಳಿಸಿದ ಹೆಸರನ್ನ ಸಿದ್ದರಾಮಯ್ಯ ಸೂಚಿಸ್ತಾರೆ. ಹೈಕಮಾಂಡ್ ನಾಯಕರು ಯಾರು ಬಂದಿದ್ರಲ್ಲ, ಅವರು ಹೇಳಿದ ಹಾಗೆ ಅವರು ಕಳಿಸಿದ ಹೆಸರನ್ನ ಸಿದ್ದರಾಮಯ್ಯನವರು ಸೂಚಿಸ್ತಾರೆ. ಇಂಥವರು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅದನ್ನ ಅನುಮೋದಿಸಿದ್ರು. ಹಿರಿಯ ಶಾಸಕರು ಪರಮೇಶ್ವರ್ ಅವರು ಅದನ್ನ ಅನುಮೋದನೆ ಮಾಡಿದ್ರು. ಶಾಸಕರೆಲ್ಲ ಕೈ ಎತ್ತುವ ಮೂಲಕ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ರು. ಆನಂತರ ಅಲ್ಲಿದ್ದಂತ ಎಲ್ಲಾ ಶಾಸಕರು ಕೈ ಎತ್ತುವ ಮೂಲಕ ತಮ್ಮ ಸಹಮತ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಆನಂತರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಇದು ನಿನ್ನೆ ನಡೆದಂತ ರೀತಿ ರಿವಾಜು. ಆದ್ರೆ ಹಿಂಗಲ್ಲ, ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದವರು. ಆ ಶಾಸಕರು ತಮ್ಮ ನಾಯಕನನ್ನ ಆಯ್ಕೆ ಮಾಡುವಂತಹ ಅಧಿಕಾರ ಅವರಿಗಿರುತ್ತೆ. ಅದು 2-3 ಜನ ಇದ್ರು ಅಂತ ಹೇಳಿ ಆದ್ರೆ ಶಾಸಕರೇ ಚುನಾವಣೆ ಅಂದ್ರೆ ಮತದಾನ ಮಾಡ್ತಾರೆ, ವೋಟಿಂಗ್ ಆಗುತ್ತೆ. ವೋಟಿಂಗ್ ಆದಾಗ ಯಾರಿಗೆ ಅತಿ ಹೆಚ್ಚು ಮತ ಬಂದಿರತ್ತೆ ಅವರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಆ ನಂತರ ಅವರೇ ಮುಖ್ಯಮಂತ್ರಿ ಆಗೋದು, ಇದೆಲ್ಲವೂ ಕೂಡ ನಡೆಯುವಂತ ಸಂಪ್ರದಾಯ. ಆದ್ರೆ ಹೈಕಮಾಂಡ್ ಇದರಲ್ಲಿ ಮೂಗು ತೋರಿಸೋದ್ರಿಂದಾಗಿ ಅಥವಾ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಆಗಿ ಹೇಳಿರೋದ್ರಿಂದಾಗಿ ಇಂಥವರೇ ಆಗಬೇಕು ಅಂತ ಹೇಳಿ ಅವರಿಗೆ ಮೊದಲೇ ತಿಳಿಸಿರೋದ್ರಿಂದಾಗಿ ಅಲ್ಲಿ ಯಾವುದೇ ಈ ರೀತಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿ ಶಾಸಕರು ಮತದಾನ ಮಾಡಿ ಆಯ್ಕೆ ಮಾಡುವಂತ ಯಾವ ಸಂದರ್ಭವೂ ಕೂಡ ಬರಲಿಲ್ಲ. ಇದು ನಿನ್ನೆ ಆದಂತ ಗೊಂದಲ. ಆ ಮೂಲಕ ಆ ರೀತಿ ರಿವಾಜಿನೊಂದಿಗೆ ನಡೆದಿದೆ. ಡಿಕೆ ಶಿವಕುಮಾರ್ ಅವರು ಸಿಎಲ್ಪಿ ಲೀಡರ್ ಆಗಿದ್ದಾರೆ. ಅವರೇ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಅವರೇ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇದು ಇವತ್ತಿನ ರಾಜಕೀಯ ಎಳೆಯಾಗಿ, ನಾಳಿನ ರಾಜಕೀಯ ಎಳೆಯಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಾವು ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.